ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸ್ಮೃತ್ವಾ ವಿಷ್ಣುಂ ಸಮುತ್ಥಾಯ ಕೃತಶೌಚೋ ಯಥಾವಿಧಿ ದೌತದಂತಹ ಸಮಾಚಮ್ಯ ಸ್ನಾನಂ ಕುರ್ಯಾತ್ ವಿಧಾನತಃ. ಮೊದಲನೇದಾಗಿ ನಾವು ಬಾಯಿಯನ್ನು ಮುಕ್ಕಳಿಸ್ತೇವಲ್ಲ, ಅದು ಕೂಡ ಪರಮಾತ್ಮನ ಪೂಜೆ ಅಂತ ತಿಳಿಯಬೇಕು. ಎರಡನೇದಾಗಿ ಹಲ್ಲನ್ನು ಉಜ್ಜುವುದು, ಅಂದರೆ ದಂತ ಕಾಷ್ಟದಿಂದ ಹಲ್ಲನ್ನು ತಿಕ್ಕಬೇಕು, ಉಜ್ಜಬೇಕು. ಮೂರನೇದಾಗಿ ಮೃತ್ತಿಕಾ ಶೌಚವನ್ನು ಮಾಡಿಕೊಳ್ಳಬೇಕು. ಬಹಿರ್ದೇಶಕ್ಕೆ ಹೋದಾಗ ಮೃತ್ತಿಕಾವನ್ನು ಲೇಪನವನ್ನು ಮಾಡಿಕೊಂಡು ಶೌಚವನ್ನು ಮಾಡಿಕೊಳ್ಳಬೇಕು. ಆಮೇಲೆ ಆಚಮನವನ್ನು ಮಾಡಬೇಕು. ಐದನೇದಾಗಿ ಸ್ನಾನವನ್ನು ಮಾಡಬೇಕು, ವಸ್ತ್ರಾಧಾರಣವನ್ನು ಮಾಡಬೇಕು, ಊರ್ಧ್ವ ಪುಂಡ್ರನಾಮಗಳನ್ನು ದಾನವನ್ನು ಮಾಡಿಕೊಳ್ಳಬೇಕು. ಇವಳ ಜೊತೆಯಲ್ಲಿ ನಾವು ಮಾಡುವಂತಹ ಎಲ್ಲ ಕರ್ಮಗಳು ಕೂಡ ವಿಷ್ಣು ಪ್ರೀತ್ಯರ್ಥಕವಾಗಿ ಮಾಡ್ತಾಯಿದ್ದೇವೆ ಅನ್ನುವ ಅನುಸಂಧಾನ ನಮ್ಮಲ್ಲಿ ಜಾಗೃತವಾಗಿ ಇರಬೇಕು. ಇನ್ನು ಅದೇ ರೀತಿಯಾಗಿ ನಾವು ಒಂದು ಕರ್ಮವನ್ನು ಮಾಡುವಾಗ ನಮ್ಮ ಯೋಗ್ಯತೆಯ ತಕ್ಕಂಥ ಕರ್ಮವನ್ನು ಮಾಡಬೇಕು. ಇದು ನಮ್ಮ ಹತ್ರ ಆಗುತ್ತೋ ಇಲ್ಲವೋ ಎಂಬ ವಿಚಾರವನ್ನು ಮಾಡಿ ಆ ಕರ್ಮವನ್ನು ನಾವು ಮಾಡಬೇಕು, ಆರಂಭವನ್ನು ಮಾಡಬೇಕು. ಆಮೇಲೆ ಮನಸ್ಸಿನಲ್ಲಿ ಯಾವುದೋ ಒಂದು ಕಳವಳವನ್ನು ಇಟ್ಟುಕೊಂಡು ಕರ್ಮವನ್ನು ಮಾಡಿದರೆ ಪುಣ್ಯ ಬರುವುದಿಲ್ಲ. ಅದನ್ನು ಬಿಡಬೇಕು. ಕಳವಳ ಇಲ್ಲದೆ ಮಾಡಿದರೆ ಆಗ ಪುಣ್ಯ ಅನ್ನೋದು ಬರ್ತದೆ. ಮತ್ತು ಮನಸ್ಸು, ಮಾತು ಮತ್ತು ದೇಹಗಳ ಶುದ್ಧಿ ಇದು ಅವಶ್ಯಕವಾಗಿದೆ. ಆಮೇಲೆ ವೇದಗಳನ್ನು, ಸ್ಮೃತಿಗಳ ವಿಚಾರವನ್ನು ತಿಳಿದುಕೊಂಡು ನಾವು ಆ ಕರ್ಮವನ್ನು ಮಾಡಬೇಕು. ತದನಂತರ ಆ ಕರ್ಮಗಳಲ್ಲಿ ನಂಬಿಕೆ ಇಡಬೇಕು. ಸಜ್ಜನರ ಸಹವಾಸ, ಪರಮಾತ್ಮನ ಭಕ್ತಿ, ಪರಮಾತ್ಮ ನಿನ್ನಿಂದ ಎಲ್ಲ ಕರ್ಮಗಳು ಮಾಡಲಿಕ್ಕೆ ಸಾಧ್ಯವಾಗ್ತಾ ಇದೆ ಎಂಬ ವಿಶಿಷ್ಟವಾದ ಅನುಸಂಧಾನ ಇದ್ದಲ್ಲಿ ನಾವು ಮಾಡುವಂತಹ ಕರ್ಮಗಳಿಗೆ ಫಲ ಅನ್ನುವುದು ಬರ್ತದೆ ಅನ್ನುವುದನ್ನು ಶ್ರೀಮದಾಚಾರ್ಯರು ಸದಾಚಾರ ಸ್ಮೃತಿಯಲ್ಲಿ ನಮಗೆ ತಿಳಿಸಿಕೊಡ್ತಾರೆ. ಶ್ರೀಕೃಷ್ಣಾರ್ಪಣಮಸ್ತು.